ನಾನು ಮತ್ತು ಭೈರವ ನಿನ್ನೆ ಜೋರು ಮಳೆಯನ್ನೆಲ್ಲ ಕ್ರಾಸ್ ಮಾಡಿಕೊಂಡು ನನ್ನ ಸ್ನೇಹಿತನ ಮನೆಗೆ ಬಂದು ತಲುಪಿದ್ವಿ. ನನ್ನ ಸ್ನೇಹಿತನ ಮನೆಗೆ ಬಂದು ತಲುಪಿದಾಗ ರಾತ್ರಿ 9:20 ಆಗಿತ್ತು. ನನಗೆ ಗೊತ್ತಿಲ್ಲ ಎಲ್ಲರೂ ಮನೆಯಲ್ಲೂ ಹೀಗೇನಾ ಅಥವಾ ನನ್ನ ಸ್ನೇಹಿತನ ಮನೇಲಿ ಮಾತ್ರ ಹೀಗೇನಂತ. ಇವರು ಪ್ರತಿದಿನ ರಾತ್ರಿ 11 ಗಂಟೆ ಮೇಲೆ ಊಟ ಮಾಡ್ತಾರೆ. ನಾನು ಬಂದೆ ಅಂತ ಹೇಳಿ ನನಗೋಸ್ಕರ ಕೋರಿ ರೊಟ್ಟಿ, ಚಿಕನ್ ಸಾಂಬಾರ್, ಚಿಕನ್ ಫ್ರೈ ಮಾಡ್ಕೊಟ್ಟಿದ್ರು. ನಾನು ಬೆಳಗ್ಗೆ ಎದ್ದು ಕುಂದಾಪುರ ಹೋಗೋದಕ್ಕೆ ರೆಡಿ ಆಗಿದೆ. ಆದರೆ ಅವ್ರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಹೋಗೋಗಿಲ್ಲ. ತುಂಬಾ ದಿವಸ ಆದ್ಮೇಲೆ ಬಂದಿದ್ದೀರಾ, ಇನ್ನೊಂದು ದಿನ ಇರಿ ಅಂತ ಇನ್ನೊಂದು ದಿನ ಉಳಿಸ್ಕೊಂಡ್ರು. ನನಗೆ ಅವತ್ತು ಫುಲ್ ಚಿಕನ್ ಊಟನೇ. ಬೆಳಗ್ಗೆ ತಿಂಡಿಗೆ ನೀರ್ ದೋಸೆ, ಚಿಕನ್ ಸಾಂಬಾರು, ಮಧ್ಯಾಹ್ನ ಊಟಕ್ಕೆ ಚಪಾತಿ, ಮೊಟ್ಟೆ ಸಾಂಬಾರು, ರಾತ್ರಿ ಊಟಕ್ಕೆ ಮೊಟ್ಟೆ ಸಾಂಬಾರು, ಅನ್ನ, ಆಮ್ಲೆಟು, ಮಾವಿನ ಹಣ್ಣಿನ ಚಟ್ನಿ. ಅವ್ರ ಮನೆಗೆ ಸಂಬಂಧಿಕರು ಬಂದ್ರು ಇಷ್ಟು ಚೆನ್ನಾಗಿ ನೋಡ್ಕೋತಾರೋ ಇಲ್ವೋ ಗೊತ್ತಿಲ್ಲ, ನನ್ನನ್ನು ಮಾತ್ರ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಇನ್ನು ನಮ್ಮ ಭೈರವ ಮಾತ್ರ ಸಖತ್ ಎಂಜಾಯ್ ಮಾಡ್ತಾ ಇದ್ದ. ಭೈರವನ್ ಬೇಜಾರನ್ನ ಕಳಿಯೋದಕ್ಕೆ ನನ್ನ ಫ್ರೆಂಡ್ ಚಿಕ್ಕಪ್ಪನ ಮಗ ಯಾವಾಗ್ಲೂ ಬಂದು ಭೈರವನ್ ಕಾಟ ಕೊಡ್ತಿದ್ದ. ಎಂತದು ಮಾಡೋದಿಲ್ಲ, ಕಡಿಸ್ಲಾ ಒಂದ್ಸಲ ಕಡಿಸ್ಲಾ ಬೇಡವಾ? ಬೇಡವಾ? ಸಿಟ್ ಸಿಟ್ ಸಿಟ್. ಮುಟ್ರೆ ಅಂತ ಮಾಡ್ತದೆ ಅದು, ಕಡಿತದೆ. ಮುಟ್ಬೇಡ ಆಯ್ತಾ? ಒಂದೊಂದು ಕಪ್ ಲೇ ನೋಡು, ಅದು ಸಕ್ಕರೆ ತಿಂದು ಹಲ್ಲೆಲ್ಲ ಹೋಗಿತ್ಲೆ, ಅಲ್ಲೆಲ್ಲ ಉದ್ರು ಎಲ್ಲ ತುಕ್ಕಿಡ್ದೋಗವ ಹಲ್ಲೆಲ್ಲ. ಚಾಕ್ಲೇಟ್ ತಿಂದು ಹಲ್ಲೆಲ್ಲ ತುಕ್ಕಿಡ್ದೋಗವ, ಕಡಿಯೋಕೆ ಅಲ್ಲೇ ಇಲ್ಲ ಬಾಯಲ್ಲಿ, ಸುಮ್ಮನೆ ಸಕ್ಕರೆ ತಿಂತಿದ್ಯಲ್ಲ. ಮರುದಿನ ಬೆಳಗ್ಗೆ ಎದ್ದು ತಿಂಡಿ ತಿನ್ಕೊಂಡು ನಾನು ಮತ್ತೆ ಭೈರವ ಮುಂದೆ ಹೊರಟ್ವಿ. ಮುಂದೆ ಅಂತಂದ್ರೆ ನಾವು ಕುಂದಾಪುರದ ಕಡೆ ಹೋಗ್ತಾ ಇದೀವಿ. ನಿದ್ಯಲ್ಲ, ನೀವು ನನ್ನ ಮುಯ್ ತೀರಿಸಿ 2 ಸಲ ಬಂದಿದ್ದೀನಿ. 2 ಸಲ ಬಂದಿರೋದು ಮುಯ್ ಮಕ್ಳಂತ ಇಲ್ಲ, ಬಸ್ ಹತ್ತಿರ ಸಾಕು, ನಾನು ಕರ್ಕೊಂಬರ್ತೀನಿ. ನೀವು ಇಲ್ಲಿಂದ ಶಿವಮೊಗ್ಗ ಬಸ್ ಹತ್ತಿ ಸಾಕು, ಶಿವಮೊಗ್ಗದಿಂದ ನಾನು ಕರ್ಕೊಂಬರ್ತೀನಿ. ಅಲ್ಲಿಂದ ಹತ್ರ ನಮ್ಮೂರು, ಒಂದು 100 ಕಿಲೋಮೀಟರ್ ಆಗ್ತದೆ ಅಷ್ಟೇ. ಭೈರವ, ಹೇ ಭೈರವ, ಕಮಿನ್. ಅಮ್ಮ ಬರ್ತೇನೆ ಆಯ್ತಾ, ಬಾಯ್. ಹಾ ಭೈರವ, ಹಾ ಮಾಡ್ದಿರ್ತೀನಿ. ಏನಂದ್ರೆ ಇವಾಗ ಇಲ್ಲಿಂದ ಬೆಟ್ಟ ಹತ್ಸೋ ಥರ ಇದೆ ಸಿಚುವೇಶನ್. ಫುಲ್ ಮಣ್ಣು ಸ್ವಲ್ಪ ಮೇಲೋಗೋರ್ಗು, ಹಂಗಾಗಿ ಸ್ವಲ್ಪ ಕಷ್ಟ. ತೊಳೆದು ಸ್ವಲ್ಪ ಕಷ್ಟ ಆಗ್ತಿದೆಲ್ಲ. ಚೆನ್ನಾಗಿದೆ ನಿಮ್ಮ ಮನೆ ಸುತ್ತಮುತ್ತ ಪರಿಸರ, ಕಾಡು. ಬಟ್ ನೀವು ಇದೆಲ್ಲ ನಿಮ್ಮದೇನಾ ಜಾಗ? ಹಾಂ, ಇದೆಲ್ಲ ನಿಮ್ಮದೇನಾ? ಬೇರೆ ಏನಾರು ಮರ ಬೆಳಿರೋ, ಮುಟ್ಟಿಗೆ ಬರುವಂಥ ಮರ? ಹಾಂ ಹಾಂ ಹಾಂ. ಹಾಂ, ಇಲ್ಲಿಂದ ಹೋಗ್ಬೋದಲ್ಲ? ಇವಾಗ ನಾನು ರಸ್ತೆ ಚೆನ್ನಾಗಿರ್ಬೇಕು ಕಣ, ಆ ಥರ ರಸ್ತೆ ಹೇಳಿ. ಅದು ಬಿಟ್ಟು ಅದು ಬೇಡ, ಬೇರೆ ಹೇಳಿ. 2 ಕಿಲೋಮೀಟರ್ ಲಾಂಗ್ ಆಗ್ತದೆ ಅಷ್ಟೇ, 2 ಕಿಲೋಮೀಟರ್ ಲಾಂಗ್ ಆಗ್ತದೆ. ಎಲ್ರಿಗೂ ಶರಣು, ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾನು ಇವಾಗ ಸೈಕಲ್ನಲ್ಲಿ 8 ದೇಶಗಳನ್ನ ಸುತ್ಕೊಂಡು ಭೈರವನ ಜೊತೆ ಒಂದು ಬೆಂಗಳೂರು ಟು ಬೆಂಗಳೂರು ಟ್ರಿಪ್ ಮಾಡ್ತೀನಿ. 6ನೇ ದಿವಸ ಅಥವಾ 7ನೇ ದಿವಸ ಇರಬೇಕು ನಾವು ಬೆಂಗಳೂರಿನ ಶುರು ಮಾಡಿ. ಇವತ್ತು ಕುಂದಾಪುರ ರೀಚ್ ಆಗ್ತಿದ್ದೀವಿ. ಸೈಕ್ಲಿಂಗ್ ಮಾಡೋದು ಬರೀ 4 ದಿವಸ ಅಷ್ಟೇ, ಇನ್ನೊಂದು 4 ದಿವಸ ರೆಸ್ಟ್ ಮಾಡಿದ್ದೀವಿ. ಅಂದರೆ ಬೇರೆ ಬೇರೆ ರೀಸನ್ಗಳಿಗೆ. ನಾನು ನಮ್ಮ ಮನೆಗೆ ಹೋದಾಗ ಸ್ವಲ್ಪ ಟೈಮ್ ಹೋಯಿತು, ಮತ್ತು ನನ್ನ ಫ್ರೆಂಡ್ ಮನೆಗೆ ಬಂದಾಗ ಎಲ್ಲರ ಮನೇಲಿ ಒಂದೊಂದು ದಿವಸ ಉಳ್ಸ್ಕೊತಾ ಇದ್ದಾರೆ. ಸೊ ನಾವಿವಾಗ ಲಾಸ್ಟ್ 2 ದಿನದಿಂದ ನಾನು ಕುಂದಾಪುರ ತಾಲೂಕಲ್ಲಿ ಶೇಡಿ ಮನೆ ಅಂತ ಒಂದು ಊರು ಬರುತ್ತೆ, ಅಲ್ಲಿ ನನ್ನ ಫ್ರೆಂಡ್ಸ್ ಇದ್ದಾರೆ. ಹಾಂ ಸೂಪರ್. ಎಲ್ಲಿ ಬ್ರೋ? ಇವಾಗ ಕುಂದಾಪುರ. ಏನು ನಿಮ್ಮ ಹೆಸರು? ನನ್ನ ಹೆಸರು ಸುದರ್ಶನ್ ಅಂತ. ಬೆಂಗಳೂರು? ಇಲ್ಲ, ಚಿತ್ರದುರ್ಗ ಹತ್ರ ಒಂದು ಹಳ್ಳಿ. ಇಲ್ಲೊಂದು ಊರಿದೆ, ಆ ಊರ ಹೆಸರು ಹುಣಸೆ ಮಕ್ಕಿ ಅಂತ. ನಾನು ಹೆಣ್ಸೆ ಮಕ್ಕಿ ಅಂತ ಓದ್ಕೊಂಬಿಟ್ಟೆ ಸ್ಟಾರ್ಟಿಂಗ್ ಓದ್ಬೇಕಾರೆ. ಹುಣಸೆ ಮಕ್ಕಿ, ಬೇಳೂರು, ನೂಜಿ, ಕೂರ್ಗಿ ಅಂತೆಲ್ಲ ಊರುಗಳ ಹೆಸರಿದೆ ಇಲ್ಲಿ. ಕುಂದಾಪುರ ಬಂದ್ವಿ.
ಇದೊಂದು ಬಹುಮುಖ್ಯ ಘಟ್ಟ ನಾವು ನಮ್ಮ ಜರ್ನಿಯನ್ನು ಶುರು ಮಾಡಾದ್ಮೇಲೆ. ಯಾಕಂತಂದರೆ ಕುಂದಾಪುರ ಒಂದು ಮೇನ್ ಡೆಸ್ಟಿನೇಷನ್, ಇಲ್ಲಿ ರೀಚ್ ಮಾಡಬೇಕು ಅನ್ನೋದು. ಇಲ್ಲಿಂದ ಕುಂದಾಪುರ ನಗರ ಆರಂಭ. ಬೈರುವ ಹಾಂ ಸಿಟ್. ಯಾಕೋ ಕೊಯ್ ಅಂದ್ಬೇಡ, ಸುಮ್ಮನೆ ಆರಾಮಾಗಿ ಸುಮ್ಮನೆ ಆರಾಮಾಗಿರು. ಸ್ಟೇ ನೀರು ಬೇಕಾದ್ರೆ ಕುಡಿ. ನೋಡು ಅನ್ನ ಇದೆ, ತಿಂದೆ ಅಲ್ಲ ಮಗನಲ್ಲಿ, ನಿಂಗೆ ಎಷ್ಟು ಕೊಬ್ಬಲಿ ತಗೊಳ್ಳಂಗೆ ಕುಡಿ. ಕುಂದಾಪುರದಲ್ಲಿ ನನ್ನ ಸ್ನೇಹಿತೆಯ ಮನೆ. ಅವ್ರ ಮನೆಯಲ್ಲಿ ಸಹ 2 ನಾಯಿಗಳು ಇರೋದ್ರಿಂದ ಭೈರವ ಯಾವಾಗ್ಲೂ ಸದ್ದು ಮಾಡ್ತಾ ಇದ್ದ. ಹಾಗಾಗಿ ಅವ್ನು ಯಾವಾಗ್ಲೂ ನನ್ನ ಪಕ್ಕದಲ್ಲೇ ಇಟ್ಕೋತಾ ಇದ್ದ. ಇನ್ನು ಇಲ್ಲಿ ಸೆಕೆ ಕೂಡ ಜಾಸ್ತಿ ಆಗಿರೋದ್ರಿಂದ ಭೈರವನ್ಗೆ ಫ್ಯಾನ್ ಅವಶ್ಯಕತೆ ಸ್ವಲ್ಪ ಜಾಸ್ತಿ ಇತ್ತು. ನನ್ಗಂತೂ ಅಮ್ಮ ಏನಾದ್ರು ತಿನ್ನಕ್ ಕೊಡ್ತಾನೆ ಇದ್ರು. ಭೈರವನನ್ನ ಸ್ವಲ್ಪ ಆಚೆ ಈಚೆ ಬಿಟ್ಟೋದ್ರು ಸಹಿತ ಏನಾದ್ರು ಕಡ್ದು ಬಿಸಾಕ್ ಬಿಡ್ತಾನೆ. ಅವನನ್ನ ಕಟ್ ಹಾಕಿ ಅವ್ನ ಸುತ್ತಮುತ್ತ ಏನು ಸಿಗದೆ ಇರೋದ್ರ ನೋಡ್ಕೋಬೇಕು. ಇಲ್ಲ ಅಂತಂದ್ರೆ ಅವ್ನ ಕಣ್ಮುಂದೆ ನಾವಿರ್ಬೇಕು. ಅವ್ನ ಕಣ್ಮುಂದೆ ನಾನು ಇಲ್ಲ ಅಂದ್ರೆ ನನ್ನ ಮನೆಯಲ್ಲಿ 3 ಚಪ್ಪಲಿ ಕಡ್ದಿದ್ದಾನೆ. ಇಲ್ಲಿ ಒಂದು ಕ್ರೀಮ್ ಬಾಟ್ಲ್ನೆ ಕಡ್ದಾಕ್ಬಿಟ್ಟವನೆ. ಇಲ್ಲೂ ಸಹ 2 ರಾತ್ರಿ ಇದೆ. ಮೊದಲನೇ ರಾತ್ರಿ ನನ್ನನ್ನ ಒಂದು ಮೆಹಂದಿ ಫಂಕ್ಷನ್ಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಕರಾವಳಿ ಶೈಲಿಯಲ್ಲಿ ಊಟ ಮಾಡಿದ್ರು, ಸಖತ್ತಾಗಿತ್ತು. ನಾನು ಮೀನ್ ತಿನ್ನಕ್ ಹೋಗ್ಲಿಲ್ಲ, ಬರೀ ಚಿಕನ್ ಆಯ್ಕೆ ಮಾಡ್ಕೊಂಡೆ. ಬೆಳಗ್ಗೆನೆ ಹಲಸಿನ ಎಲೆನಲ್ಲಿ ಮಾಡಿರುವಂತಹ ಇಡ್ಲಿ, ಮಧ್ಯಾಹ್ನ ಚಿಕನ್ ಸಾಂಬಾರ್ ಕಬಾಬ್, ರಾತ್ರಿ ಸಹಿತ ನನಗೋಸ್ಕರ ಚಿಕನ್ ಮಾಡಿದ್ರು. ಮರುದಿನ ಬೆಳಗ್ಗೆ ನಾನು ವೆಜಿಟೇರಿಯನ್ ಅಂತ ನೆನಪಾಗಿ ಇಡ್ಲಿ ಚಟ್ನಿ ಮಾಡ್ಕೊಟ್ರು. ಅವ್ರಿಗೂ ಸಹ ನಾಯಿ ಅಂದ್ರೆ ತುಂಬಾ ಪ್ರೀತಿ. ಹೇಳ್ತಾ ಇದ್ರು ಮುಂದಿನ ಸಲ ಭೈರವನನ್ನ ಕರ್ಕೊಂಬ ಅಂತ. ಬಾಯ್ ಮಗನೇ ಬಾಯ್, ನೆಕ್ಸ್ಟ್ ಇಯರ್ ಬಾಯ್. ನೆಕ್ಸ್ಟ್ ಇಯರ್ ಇಲ್ಲ. ನಾನು ಬೆಳಗ್ಗೆ ಎದ್ದು ಬಾವಿನಲ್ಲಿ ನೀರು ಸೇದ್ಕೊಂಡು ನನ್ನ ಕುಡಿಯೋ ನೀರಿನ ಬಾಟ್ಲುಗಳನ್ನೆಲ್ಲ ತುಂಬಿಕೊಂಡು ಭೈರವನನ್ನು ಕರ್ಕೊಂಡು ಮುಂದೆ ಹೊರಟೆ. ಮುಂದೆ ಅಂತಂದ್ರೆ ಮಂಗಳೂರು ಕಡೆಗೆ. ಭೈರವ ಕಮ್ ಕಮ್ ಗೆಟ್ ಇನ್. ಬಾಯ್ ಮಗನೇ ಬಾಯ್, ನೆಕ್ಸ್ಟ್ ಇಯರ್ ಬಾಯ್. ನೆಕ್ಸ್ಟ್ ಇಯರ್ ಇಲ್ಲ. ಕಮ್ ಗೆಟ್ ಇನ್, ಗೋ ಅಪ್, ಸಿಟ್, ಗುಡ್ ಬಾಯ್. ಇವ್ರ ಹೆಸರು ನೆಲ್ಸನ್ ಅಂತ ಹೇಳಿ. ಇವರು ಬ್ರಹ್ಮಾವರದವರು. ಅವ್ರದ್ದೇನೋ ಕೆಲಸ ಇದೆ ಅಂತ ಹೇಳಿ ಬ್ರಹ್ಮಾವರದಿಂದ ಕುಂದಾಪುರವರೆಗೂ ಸೈಕ್ಲಿಂಗ್ ಬಂದಿದ್ರಂತೆ. ನನಗೆ ವಾಪಸ್ ಹೋಗ್ತಾ ಸಿಕ್ಕರು. ಇಬ್ರು ಮಾತಾಡ್ಕೊಂತ ಸೈಕ್ಲಿಂಗ್ ಅನುಭವಗಳನ್ನೆಲ್ಲ ಹಂಚ್ಕೊಂಡು ಬ್ರಹ್ಮಾವರವರೆಗೂ ಜೊತೆಗೆ ಹೋದ್ವಿ. ನೋಡಿ ಇವತ್ತಷ್ಟು ನೋಡಿದ್ರೆ ಇಲ್ಲಿ ಶ್ರೀಲಂಕಾದಿಂದ ಇದು ಮಾಡ್ತಿರಂದ್ರೆ ಎಲ್ಲ ನೋಡಕ್ ಆಗ್ತಿಲ್ಲ. ನಾ ಇದು ನೋಡಿದ್ದೇನೆ ಹಾಗೆ. ಹಾಗಾಗಿ ಈ ಕಡೆ ಇಲ್ಲಿಗೆ ಮಂಗಳೂರು. ಹಾಂ ಭೈರವ ಅಪ್ ಅಪ್ ಭೈರವ. ಇಲ್ಲಿ ಸಮುದ್ರ ಇದೆ ನೋಡಲ್ಲ. ಈ ಬಾರ, ಕಮ್ ಹಿಯರ್, ಕಮ್ ಭೈರವ, ಕಮ್ ಹಿಯರ್ ಭೈರವ, ಭೈರವ ಕಮ್ ಲುಕ್. ಹೇಯ್ ನೋ 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 ನೋ, ಹೋಗು ಹೋಗು ಹೋಗು. ನೋ 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 ನೋ. ಒಳ್ಳೆ ಮರಳು ಸಿಕ್ಕಿದ್ಕೋದಕ್ಕೂ ಸಾಕಾದಾಗ ಆಟ ಆಡ್ತಾವನೆ. ಇಲ್ಲೊಂದಿದೆ ಬಲ್ ದೊಡ್ಡದು, ಸೀದಾ ಹೋಗಿ ಸಮುದ್ರದೊಳಗೆ ಹೋಗು. ಗೋ 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 ಭೈರವ. ಎಸ್ ಕಮ್ 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 ಗೋ. ನಾವಿವಾಗ ಕಾಪು ಬೀಚಿಗೆ ಬಂದಿವಿ. ಭೈರವ ನೋ ನೋ ಕಮ್ ಯಾರ್ ಭೈರವ ನೋ ಕಮ್. ಕಾಪು ಬೀಚಿಗೆ ಬಂದಿದ್ದೀವಿ. ನಾಯಿಗಳು ದೊಡ್ಡ ಗ್ಯಾಂಗ್ ಬರ್ತಾ ಇದೆ ಭೈರವನ್ನ ಓಡಿಸ್ಕೊಂಡು. ಬಾ ಆಯ್ತು ಬಾ, ಕಮ್ ಯಾರ್, ಕಮ್ 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 ಯಾರ್, ಕಮ್ ಔಟ್, ಕಮ್ ನೋ ನೋ ಕಮ್ ಕಮ್ ಯಾರ್, ಕಮ್. ಭೈರವ ಮುಷ್ಣಿ ಎಲ್ಲ ಗಲೀಜು ಮಾಡ್ಕೊಂಡಿದ್ಯಾ? ಹೋಗ್ಬಿಟ್ಟು ವಾಶ್ ಮಾಡ್ತೀನಿ ಬಾ.
ಇಲ್ಲ ಮಗ ಸಿಗಡಿ. ನಮ್ಮೂರಲ್ಲಿ ಮೀನು ಸಿಗಲ್ಲ. ಚಿತ್ರದುರ್ಗ ನಮ್ದೇನಿದ್ರೆ ರಾಗಿ ಮುದ್ದೆ, ಜೋಳದ ರೊಟ್ಟಿ, ಮೊಸರು, ತುಪ್ಪ ತಿಂತಿಲ್ಲ. ಸಿಗಡಿ ಮೀನು ತಿಂತಿಲ್ಲ. ಬೈರವಾ ತಿನ್ನೋ. ಹಾಂ ಇಲ್ಲ, ಮೀನೆಲ್ಲ ಏನಾಗಲ್ಲ. ನನಗೆ ಇಲ್ಲೊಬ್ರು ಎಸ್ಕಾರ್ಟ್ ಮಾಡ್ತಾ ಇದ್ದಾರೆ, ಈ ಕಡೆ ತುಳ್ಕೊಂಡು ಹೋಗಿ ತುಂಬ ಲೇಟ್ ಆಗ್ತದೆ ಅಂತ. ಹಾಯ್, ನಮಸ್ಕಾರ. ಓಹ್ ಥ್ಯಾಂಕ್ಸ್ ಬ್ರೋ. ಹಾಂ, ಓಹ್ ಮುಂದೆಲ್ಲ ಪೆಟ್ರೋಲ್ ಬಂಕ್ ಇತ್ತಾ? ಮುಂದೆ ಪೆಟ್ರೋಲ್ ಬಂಕ್ ಇದೆಯಾ? ಯಾವ ಊರು? ಸಾಕು ಒಂದು ಕೊಡಿ. ಇಲ್ಲ, ನಿಮ್ಮ ಪ್ರೀತಿ ಒಂದು ಕೊಡಿ ಸಾಕು. ಅಲ್ಲ, ಅದೆಲ್ಲಿ ಇಟ್ಕೊಳ್ಳಿ, ತಿನ್ನೋಕ್ಕಾಗಲ್ಲ. ಸಾಕು ಎರಡು ಕವರ್ ಬೇಡ, ಬನ್ನಿ ಹೇಳ್ತೀನಿ. ಸಾಕು ಎರಡು ಕೊಡಿ. ಇಲ್ಲ ಇಲ್ಲ ಸಾಕು, ತಗೊಳ್ಳಿ. ಸಾಕು ಸಾಕು ಸಾಕು. ಮಂಗಳೂರು ಹೋಗ್ಬೇಕಿತ್ತು ಇವತ್ತು. ಉಳ್ಕೊಳ್ಳೋದಕ್ಕೆ ಜಾಗ ಎಲ್ಲಿ ಅಂತ ಹುಡುಕ್ತಾ ಇದ್ದೆ. ಅಷ್ಟರಲ್ಲಿ ಯಾರೋ ಒಬ್ಬರು ನಮ್ಮ ಸಬ್ಸ್ಕ್ರೈಬರ್ ಬಂದು ಬಾಳೆಹಣ್ಣು ತಿನ್ನಿ, ನೀರು ಕುಡೀರಿ, ಬನ್ನಿ ಅಂತೆಲ್ಲ ಕರೆದ್ರು. ಏನಾದ್ರು ತೊಗೊಂಬರ್ತೀವಿ ರೀ ಅಂತೆಲ್ಲ ಹೇಳಿದ್ರು. ನಾನು ಹೇಳಿದೆ ನನಗೇನು ಬೇಡ, ಇವತ್ತು ರಾತ್ರಿ ನಿಮ್ಮ ಮನೆಯಲ್ಲಿ ಉಳ್ಕೊಳ್ಳೋಕೆ ಜಾಗ ಕೊಟ್ಟರೆ ಸಾಕು ಅಂತ. ಓ ಖಂಡಿತ ಧಾರಾಳವಾಗಿ ಬರ್ಬೋದು ಅಂತ ಹೇಳಿ ಅವ್ರ ಮನೆಗೆ ಕರೆದ್ರು. ಇವಾಗ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ, ನಾನು ಮತ್ತು ಭೈರವ. ಬ್ರೋ ಏನು ಸಮಸ್ಯೆ ಇಲ್ಲ ಅಲ್ವಾ? ನನ್ನ ಹತ್ರ ಆ್ಯಕ್ಚುಲಿ ಟೆಂಟ್ ಇದೆ, ನಾನು ಬೇಕಾದ್ರೆ ಮುಂದೆ ಎಲ್ಲರೂ ಸ್ಟೇ ಮಾಡ್ತೀನಿ. ನಾವಿವಾಗ ಬಂದು ತಲುಪಿದ್ವಿ. ನೋಡಿ, ಎಲ್ಲ ಚಿಕ್ಕ ಚಿಕ್ಕ ಮನೆ ಇದಾವಲ್ಲ, ಈ ಚಿಕ್ಕ ಚಿಕ್ಕ ಮನೆಯಲ್ಲೇ ಪಾಪ ಎಲ್ಲರೂ ಜೀವನ ಕಟ್ಕೊಂಡಿದ್ದಾರೆ. ನನ್ನ ಸೈಕಲ್ಲು, ನಾಯಿದು ಸೈಕಲ್ಲು ಎಲ್ಲ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಎಲ್ಲರೂ ನಾಯಿ ಮಾತಾಡ್ಸೋದೆ. ನೋ ಅಪ್ 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 ಎದಳ ಮೇಲೆ. ನೋ ಅಪ್, ನೋ ಬೈರೋ ಅಪ್. ಕೂಡ ಎಂಜಾಯ್ ಮಾಡಾಯ್ತು. ಹೋಗಿ ಸ್ನಾನ ಮಾಡ್ಲಿಕ್ಕೆ ಹೋಗ್ತೀನಿ. No, Bhairav, come. Go. No, Bhairav, come here. Come. Bhairav, come. ಬಾವಿಲಿ ನೀರು ಸೇದ್ಬಿಟ್ಟು ಸ್ನಾನ ಮಾಡ್ಬೇಕಿಲ್ಲಿ. ಮರುದಿನ ಬೆಳಗ್ಗೆ 7 ಗಂಟೆ. ನಾನು ಹಿಂದೆ ಅಲ್ಲೇ ಉಳ್ಕೊಂಡಿದ್ದೆ, ಅಲ್ಲೇ ಮನೆಯಲ್ಲಿ. ಇವ್ರ ಹೆಸರು ಪ್ರದೀಪ್ ಅಂತ, ಇವರೇ ಹೋಸ್ಟ್ ಮಾಡಿದ್ರು. ನಮ್ಮೂರ ಹತ್ರ ಕಾನವಸಳ್ಳಿಯವರು. ಹಾಂ ಥ್ಯಾಂಕ್ಸ್. ನಾಚ್ಕೊಂತ ತಗೊಂಡ. ನೋಡಿ, ಈ ಮಂಗಳೂರಲ್ಲಿ ಜಾಸ್ತಿ ಹೀಟ್ ಆಗಿರೋದಕ್ಕೆಲ್ಲ ಕೆದರ್ ಕುತ್ಕೊಂಡು ತೋಡ ಫುಲ್ಲು ಒಂದು 10 ಹೋಗ್ಬಿಡೋದು. ಎಸ್ ಗುಡ್ ಬಾಯ್ ಗೋ ಗುಡ್ ಬಾಯ್. ಎಸ್ ಅಜ್ಜಿ ದೊಡ್ಡದು ನಳ ತೊಳ್ಬಿಟ್ಟು ಹೋಗೋಣ. ಇಲ್ಲಿ ಮಂಗಳೂರು ಹೈವೇ ಬದಿಯಲ್ಲಿ ಬಹುದೊಡ್ಡ ಕೆರೆ ನಿರ್ಮಿಸಿ ಹೋದ ಅನಾಮಧೇಯರು ಅಂತ ಬರಬೇಕು ಮಗ. ನಾಯಿ ತೊಗೊಂಡೋಗಿಲ್ವಾ? ಏನು ಮಾಡಬೇಕು? ಇಲ್ಲೇ ಇಟ್ಕೊಂಡಿರೋ ಮತ್ತೆ ಹೋಗ್ಬಿಡ್ತೀನಿ. ಸೈಕಲ್ ಬಿಟ್ಟು ಬರ್ತೀನಿ. ನಾನು ಆ್ಯಕ್ಚುಲಿ ಡಿಕತ್ಲಾನ್ಗೆ ಹೋಗ್ಬೇಕು ಸೈಕಲ್ ಸರ್ವಿಸ್ಗೆ. ಸಂತೋಷ್ ಅಂತ. ನಮಸ್ಕಾರ. ಹಾಂ ಹೌದು, ಚೆನ್ನಾಗಿದ್ದೀನಿ. ಹುಡುಗ ಏನು ನೋಡದ. ಬರೋ ಕಮ್ ಪಾಪ ಅವ್ನು ಸಖತ್ ಬಿಸಿಲು. ಸೊ ಆ್ಯಕ್ಚುಲಿ ಒಂದು ಸ್ವಲ್ಪ ಸೈಕಲ್ ಸರ್ವಿಸ್ ಮಾಡಿಸ್ಬೇಕಿತ್ತು. ಹಲೋ ಹಾಯ್
ತಣ್ಣಗೆ ಗಾಳಿ ಬಂದರೆ ಸಾಕು ಅವ್ನು ಎದ್ದೇಳೋದೇ ಇಲ್ಲ ಇವತ್ತು. ನಾವೀಗ ಮಂಗಳೂರಲ್ಲಿರುವಂತಹ ಡಿಕತ್ಲಾನ್ ಸ್ಟೋರಲ್ಲಿ ಇದ್ದೀವಿ. ಇಲ್ಲಿ ನನಗೆ ಅವಶ್ಯಕತೆ ಇರುವಂತಹ ವಸ್ತುಗಳನ್ನ ಖರೀದಿ ಮಾಡಿದೆ. ಅದರ ಜೊತೆಗೆ ನನ್ನ ಸೈಕಲ್ ಸರ್ವಿಸ್ ಮಾಡಿಸೋದು ನನ್ನ ಮುಖ್ಯ ಉದ್ದೇಶ ಆಗಿತ್ತು. ಇನ್ನು ಈ ಡಿಕತ್ಲಾನ್ ಸ್ಟೋರಲ್ಲಿ ನೀವೇನಾದ್ರೂ ಸೈಕಲ್ನ ತಗೊಂಡ್ರೆ ನೀವು ಭಾರತದಾದ್ಯಂತ ಇರುವ ಯಾವುದೇ ಡಿಕತ್ಲಾನ್ ಸ್ಟೋರ್ಗೆ ಹೋಗಿ ನೀವು ಸರ್ವಿಸ್ನ ಮಾಡಿಸ್ಕೋಬಹುದು. ಮಂಗಳೂರು ಡಿಕತ್ಲಾನ್ ಸ್ಟೋರಲ್ಲಿ ವಾರಾಂತ್ಯದ ದಿನಗಳಲ್ಲಿ ಸೈಕಲ್ ರೈಡ್ಸ್ನ ಆರ್ಗನೈಸ್ ಮಾಡಿರ್ತಾರೆ. ಅದ್ರ ಜೊತೆಗೆ ಬೇರೆ ಬೇರೆ ಇವೆಂಟ್ಗಳನ್ನ ಸಹಿತ ಆರ್ಗನೈಸ್ ಮಾಡ್ತಾರೆ. ಇದೇ ತಿಂಗಳು 22ನೇ ತಾರೀಕು ಯೋಗ ಡೇ ಪ್ರಯುಕ್ತ ಒಂದು ಇವೆಂಟ್ ನ ಆರ್ಗನೈಸ್ ಮಾಡಿದ್ದಾರೆ. ಇದನ್ನ ಭೈರವ ಕಡದ್ಬಿಟ್ಟು ಹಾಳು ಮಾಡಿಕೊಂಡು ನೋಡಿ, ಇಲ್ಲೆಲ್ಲ ಅಲ್ಲಿ ನೆಟ್ಟಿದೆ ಅಲ್ವಾ, ವರ್ಕೇ ಆಗ್ತಿಲ್ಲ. ಇದು ಇಂಡಿಯಾದಲ್ಲಿ ಸಿಗೋದು ಇಲ್ಲ, ಇದು ಫಾರಿನ್ನಿಂದ ತರಿಸಿದ್ದು, ವರ್ಕೇ ಆಗ್ತಿಲ್ಲ. ಗಾನ ಭಜಾನ ಹೋಗುವ. ಟೀಕೆ ಬಿರಿಯಾನಿ. ಅವಾಗಲೇ ಅಣ್ಣನ ಮೀಟ್ ಮಾಡ್ದಲ್ಲ, ಅವ್ರ ಹೆಸರು ಅಜಿತ್ ಅಂತ. ಅವ್ರು ನಾನು ನೋಡಿದ್ರಂತೆ ಚಾನಲ್. ಸೊ ಅವ್ರು ಮಾತಾಡ್ಸ್ಬಿಟ್ಟು ನಾಲ್ಕು ಊಟ ಹುಡುಕ್ತಾ ಇದ್ದೆ, ಕೇಳಿದೆ ಇದು ಊಟ ಎಲ್ಲಿ ಸಿಗುತ್ತೆ ಅಂತ. ಅವ್ರು ನನ್ನೊಂದು ಗುರುತಿಡ್ದ್ಬಿಟ್ಟು ಒಂದು ಹೋಟೆಲಿಗೆ ಕರ್ಕೊಂಬಂದರು. ಇಲ್ಲಿ ಒಂದು ಬಿರಿಯಾನಿ ತಿಂತಾಯಿದ್ದೀನಿ. ಬ್ರೋ ಇಲ್ಲ ಅಲ್ಲ, ಒಂದು ನಿಮಿಷ. ಹಂಗಲ್ಲ ಅದು ಸರಿ ಬ್ರೋ, ಇಟ್ಕೊಂಡಿರ್ತೀನಿ. ಥ್ಯಾಂಕ್ ಯು ಬ್ರೋ. ಸಾಕು ಬ್ರೋ, ಸಾಕು. ನಮ್ಮ ಹತ್ರ ಇದೆ, ಆಲ್ಮೋಸ್ಟ್ ಇದೆ, ನಮ್ಮ ಹತ್ರ ಎಲ್ಲ ಇದೆ. ಸಾಕು. ಜಾಸ್ತಿ ಬರೋರು ಸೈಕಲ್ ತುಳಿಬೇಕಲ್ಲ. ನೋಲೆ ನೀವು ಫ್ರೀ ಇದ್ರಾ? ಇಲ್ಲ, ನಾನು ಅಲ್ಲಿ ಕೇಳಿದೆ, ನನಗೆ ಈಚೆ ಆರ್ಡರ್ ಇತ್ತು. ಓಕೆ, ನಾನು ಅಲ್ಲಿ ಬರುವಾಗ ತಗೊಂಡಲ್ಲ. ನಾವಿವಾಗ ಕಾರ್ತಿಕ್ ಬ್ರೋ ಮನೆಗೆ ಬಂದಿದ್ದೀವಿ. ಲಾಸ್ಟ್ ಟೈಮ್ ನಾನು ಮತ್ತೆ ಶರತ್ ಬಂದಾಗ ನಮಗೆ ಉಳಿಯೋದಕ್ಕೆ ಇವರೇ ವ್ಯವಸ್ಥೆ ಮಾಡಿದ್ದು. ಈ ಸಲ ಅವರೇ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ನಾವು ಅವ್ರ ಮನೆಯಲ್ಲೇ ಉಳ್ಕೊತಾ ಇದ್ದೀವಿ. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್.